ಇವತ್ತು 2023ರಿಂದ ಏನು ಈ ಕ್ಷೇತ್ರದಲ್ಲಿ ಏನೇನು ಬೆಳವಣಿಗೆ ಆಯಿತು, 16ರಲ್ಲಿ ನಾನು ಬಂದೆ, 18ರಲ್ಲಿ ನನಗೆ ಟಿಕೆಟ್ ಮಿಸ್ ಆಯಿತು, ಮತ್ತೆ ಅದೇ ರೀತಿ 23ರಲ್ಲಿ ಇದೇ ಪಕ್ಷದಲ್ಲಿ ನಾನು ಸಂಘಟನೆ ಮಾಡ್ತಾ ಇದ್ದೆ. ಕಾರಣಾಂತರದಿಂದ ಕೆಲವು ಕಾರಣದಿಂದ ನನಗೂ 23ರಲ್ಲಿ ಟಿಕೆಟ್ ತಪ್ಪೋಯ್ತು. ಅದರಂತೆ ನಮ್ಮ ರಾಷ್ಟ್ರೀಯ ಪಕ್ಷ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮತ್ತೆ ಪಕ್ಷದ ಅಭಿಮಾನಿಗಳು ನನ್ನನ್ನ ಬಿಜೆಪಿ ಪಕ್ಷಕ್ಕೆ ಕರೆದು 20 ದಿನದಲ್ಲಿ ಚುನಾವಣೆ ಮಾಡಿ ನಮ್ಮ ಅಭಿಮಾನಿಗಳು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ನನಗೆ ಕೇವಲ 20 ದಿನದಲ್ಲಿ 50,000 ಮತ ಕೊಟ್ಟು ನನ್ನ 2ನೇ ಸ್ಥಾನಕ್ಕೆ ತಂದ್ರು. ಅದರಿಂದ ಈ ಕ್ಷೇತ್ರದ ಜನ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ. 50,000 ಜನ ನನಗೆ ಮತ ಕೊಟ್ಟಿದ್ದಾರೆ. ಅವ್ರ ಜೊತೆ ನಾನು ನಿಲ್ಲಬೇಕು, ಕಷ್ಟನೋ ಸುಖನೋ 10 ವರ್ಷ ತುಂಬಿಸಿದ್ದೀನಿ. ನಾವು ಇಲ್ಲಿ ಇರೋವರೆಗೂ ನಮ್ಮನ್ನ ನಂಬಿರುವಂತ ಜನನ ನಾವು ಕೈ ಬಿಡಬಾರ್ದು ಅಂತೇಳಿ ಈಗ ಗಿರಿದೇವನಕೋಟೆ ತಾಲೂಕಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದೇ ರೀತಿ ಕಳೆದ ಜನವರಿ ಹೊಸ ವರ್ಷದಲ್ಲಿ 25ರ ಹೊಸ ವರ್ಷದಲ್ಲಿ ಕುಮಾರಣ್ಣವ್ರಿಗೆ ವಿಶ್ ಮಾಡ್ಲಿಕ್ಕೆ ಅಂತ ದೆಹಲಿಗೆ ಹೋಗಿದ್ದೆ ನಾನು. ಅವಾಗ ನನಗೆ ಸಾರಾ ಮಹೇಶ್ ಅಣ್ಣವರು, ಹರೀಶ್ ಗೌಡ್ರು, ಮಹಾದೇವಣ್ಣವರು, ಅಶ್ವಿನ್ ಕುಮಾರ್ ಅವರು ಎಲ್ಲರೂ ಸೇರಿ ನಮ್ಮನ್ನ ಪಕ್ಷಕ್ಕೆ ಕರ್ಕೊಂಬರ್ಬೇಕು ಅಂತೇಳಿ ಮಾತುಕತೆ ಆಯಿತು. ಅದೇ ರೀತಿ ಕುಮಾರಣ್ಣವರು ಕುಮಾರಣ್ಣವರ ನನ್ನ ಬಾಂಧವ್ಯ ಅದು ಆ ಬಾಂಧವ್ಯದಿಂದನೇ ನಾನು ಏನೇ ನನಗೆ ನೋವಾದ್ರು ತೊಂದರೆ ಆದ್ರು ಅವರು ನನ್ನ ಕೈ ಬಿಟ್ಟಿಲ್ಲ, ನಾನು ಅವ್ರನ್ನ ಕೈ ಬಿಡೋದಿಲ್ಲ. ಆ ಪಕ್ಷದ ಕಾರ್ಯಕರ್ತರನ್ನ ಕೈ ಬಿಡಲ್ಲ ಅಂತೇಳಿ ಮತ್ತೆ ನಾನು ಜೆಡಿಎಸ್ ಪಕ್ಷಕ್ಕೆ ಜೂನ್ 26ನೇ ತಾರೀಕು ಸೇರ್ಪಡೆಯಾದೆ. ಅದೇ ರೀತಿ ಕಚೇರಿ ಬರೋದಿನವೇ ನನಗೆ ಅದ್ದೂರಿ ಸ್ವಾಗತ ಕೋರಿದ್ರಿ, ಎಲ್ಲ ನನಗೆ ಪ್ರೀತಿ ತೋರಿಸಿದಿರಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.